ಬಂದಿವಿ ಸರ್. ಇದು ಕೊಯ್ಕೊಂಬಂದು ಒಂದು 10-15 ದಿವಸ ಒಣಗಿಸಿದ್ವಿ ಸರ್. ಒಣಗಿಸಿ ಮತ್ತೆ ಕಟ್ಟಿಗೆ ಇವೆಲ್ಲ ಕಡ್ಕೊಂಡು ಬಂದಿವಿ ಸರ್. ಇಲ್ಲಿ ಕಾಡಲ್ಲಿ ಕಡ್ಕೊಂಡು ಬಂದು ಮತ್ತೆ ಗುಡಿಸ್ಲಿ ಹಾಕಿದೀವಿ ಸರ್. ಇದರಲ್ಲಿ ಇದ್ದಷ್ಟು ಶಾಂತಿ ಸುಖ ಅಂತ ದೊಡ್ಡ ಮನೇಲಿ ಇಲ್ಲ ಸರ್. ಇದೇ ಚೆನ್ನಾಗಿರೋದು. ಮೊದಲ ಕಾಲದಲ್ಲೆಲ್ಲ ನಮ್ಮಪ್ಪ ಅವರು ಎಲ್ಲ ಗುಡಿಸ್ಲಲ್ಲಿ ಇದ್ರು ಸರ್ ನಮ್ಮೂರಲ್ಲಿ. ಇದು ಬಹಳ ಒಳ್ಳೇದು ಸರ್. ಇದು ಯಾಕಂದ್ರೆ ಬ್ಯಾಸಿಗೆ ಬಂತಪ್ಪ ಅಂದ್ರೆ ಇದರಲ್ಲಿ AC ಬೇಡ, ಫ್ಯಾನ್ ಬೇಡ, ಏನು ಬೇಡ ಸರ್. ಇದು ಅಡವಿಲಿ ಇರ್ತೀವಿ ಸರ್. ಮತ್ತೆ ನಾಯಿ ಇರ್ಲೇಬೇಕಲ್ಲ ಸರ್. ದೇವ್ರಿಗೆ ಕಾಪಾಡೋದು ಸರ್. ಮತ್ತೆ ಏನು ನಮ್ ಗೌರ್ಮೆಂಟ್ ಕಡೆಯಿಂದ ಏನು ಇಲ್ಲ, ಇರೋದನ್ನ ದುಡ್ಕೊಂಡು ತಿನ್ನೋದು ಸರ್. ಮತ್ತೆ ನಮ್ಗೆ ಬಂದು ಎಷ್ಟು ವರ್ಷ ಆಯ್ತು ಅಂದ್ರೆ ನಮ್ಗೆ ಇನ್ನೂ ರೇಷನ್ ಕಾರ್ಡ್ ಆಗಿಲ್ಲ, ಏನೂ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಸರ್. ಆಧಾರ್ ಕಾರ್ಡ್ ಇದಾವೆ ಸರ್. ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇದೆ ಸರ್. ಆಧಾರ್ ಕಾರ್ಡ್ ಇದಾವ, ವೋಟರ್ ID ಇದಾವೆ ಸರ್, ಪ್ಯಾನ್ ಕಾರ್ಡ್ ಅದಾವ. ರೇಷನ್ ಕಾರ್ಡ್ ಒಂದಿಲ್ಲ. ರೇಷನ್ ಕಾರ್ಡ್ ಇಲ್ಲ ಸರ್. ನಮಗೆ ನಾಳ ಇಲ್ಲ, ನೀರಿಲ್ಲ, ಕರೆಂಟ್ ಸಹಿತ ಬೇರೆಯವ್ರ ಮನೆಯಲ್ಲಿ ತೊಗೊಂಡಿದ್ದೆ ಸರ್. ನಾನು 10-15 ಕುರಿ ಇದ್ವು. ಅದೇ ಕುರಿ ಮಾರಿ ಇದು ನನ್ನ ಹೆಂಡತಿ ಜಾಗ ತೊಗೊಂಡಿದ್ಲಲ್ಲ, ಅಲ್ಲಿ ನಮ್ಮ ಮನೆ ಇದ್ದಿಲ್ಲ, ಬೇರೆಯವ್ರ ಮನೇಲಿ ಇದ್ವಿ. ಹಾಗಾಗಿ ಮನೆ ನಮ್ದು ಒಂದು ಸ್ವಂತ ಮನೆ ಬೇಕಂತೇಳಿ ಕುರಿ ಮಾರಿ ಕಸ ಇದು ಮನೆ ಮಾಡಿಕೊಂಡೆ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಶಿಡ್ಲಬಾವಿ ಗ್ರಾಮದಲ್ಲಿದ್ದೀನಿ. ಆ್ಯಕ್ಚುಲಿ ಶಿಡ್ಲಬಾವಿ ಗ್ರಾಮದಲ್ಲಿ ಇದ್ದೀನಿ ಅನ್ನೋದಕ್ಕಿಂತ ಶಿಡ್ಲಬಾವಿ ಗ್ರಾಮದಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ದೂರದಲ್ಲಿದ್ದೀನಿ. ಹೇಳಲಿಕ್ಕೆ ಹೊರಟಿರುವಂಥ ವಿಚಾರ ಏನಂತಂದರೆ, ಇವ್ರಿಗೆ ಈಗೇನು ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ, ಇವ್ರಿಗೆ ಮನೆ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ, ಕರೆಂಟು ಕೂಡ ಇಲ್ಲ. ಇಂಥ ಒಂದು ಕಾಡಿನಲ್ಲಿ ವಾಸಿಸ್ತಕ್ಕಂಥ ಒಬ್ಬ ವ್ಯಕ್ತಿಯ ಬದುಕಿನ ಮನೆಯ ಕಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನೇರವಾಗಿ ಇವ್ರ ಮನೆಗೆ ಹೋಗೋಣ. ಅವ್ರ ಮನೆ ಹೇಗಿದೆ, ಅವರ ಒಂದು ಮನೆತನದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವೀಕ್ಷಕರೇ, ಮೊದಲಿಗೆ ನೇರವಾಗಿ ಅವ್ರು ಮಾತಾಡ್ಸೋಣ. ನಮಸ್ತೆ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ಮಾಸಪ್ಪ ನಾಯಕ್ ಅಂತೇಳಿ. ನಮ್ಮೂರು ಮೂಲತಃ ಸಿನ್ನೂರು ತಾಲೂಕು ತುರುವಿಯಾಳ ಅಂತೇಳಿ. ಇದು ಈ ಊರು ಬಂದ್ಬಿಟ್ಟು ನಮ್ಮ ಹೆಂಡತಿಯವರ ಊರು ಶಿಡ್ಲಬಾವಿ. ನಾವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾವು ಇಲ್ಲಿಗೆ ಬಂದು 4 ವರ್ಷ ಆಯ್ತು ಸರ್. ಈಗ ಇಲ್ಲೇ ಹೊಲದಲ್ಲೇ ವಾಸ ನಿಮ್ದು? ಹೊಲದಲ್ಲೇ ವಾಸ ಸರ್. ನಮ್ದಲ್ಲ ಸರ್, ಇದು ಹೊಲ ಬೇರೆಯವ್ರದ್ದು. ಇದು ಪ್ಲಾಟ್ ಅಂತೇಳಿ ತಗೊಂಡಿದೀವಿ ಸರ್ ನಾವು ಆವಾಗಲೇ. ನೋಡ್ರಿ, ಹಂಗಾರೆ ನಿಮ್ಮ ಮನೆ ನೋಡೋಣ. ಹಾಗಾಗಿ ನಾವು ಇಲ್ಲೇ ಬಂದು ವಾಸ ಮಾಡ್ತಾ ಇದ್ದೀವಿ. ನಮ್ಮದು ಏನು ಹೊಲ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ. ಹೀಗೆ ದುಡ್ಕೊಂಡು ತಿನ್ಕೊಂಡು ಇದ್ದೀವಿ. ನಮಗೆ 3 ಮಕ್ಕಳು ಇದ್ದಾವೆ. ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ನಮ್ಮ ಮೊದಲ ಒಂದು 10-12 ಕುರಿ ಇದ್ವು. ಮತ್ತೆ ಇದು ಜಾಗ ಯಾರ್ದು? ಇದನ್ನ ತೊಗೊಂಡಿದ್ವಿ ನಾವು. ಆವಾಗಲೇ ತೊಗೊಂಡಿದ್ವಿ, ಒಂದು 2-3 ವರ್ಷ ಆಯ್ತು ತೊಗೊಂಡು. ಈ ಹೊಲ ನಮ್ದಲ್ಲ, ಇದು ನಾವು ಪ್ಲಾಟ್ ಮಾತ್ರ ತೊಗೊಂಡಿದ್ವಿ ಇಲ್ಲಿ. ಹಾಗಾಗಿ ಜೀವನ ಮಾಡ್ತಾ ಇದ್ವಿ. ಮೊದಲು ಕುರಿ ಇದ್ವು, ಕುರಿ ಕೊಟ್ಟು ಕಸಿ ಶೆಡ್ ಹಾಕೊಂಡು ಇದ್ವಿ. ಅವಾಗ ಎಷ್ಟು ಕೊಟ್ಟು ತೊಗೊಂಡ್ರಪ್ಪ ಈ ಜಾಗ? ಈಟಾ ಜಾಗ ಇವು 135 ಕೊಟ್ಟು ತೊಗೊಂಡಿದ್ವಿ. 1,30,000. 1,35,000 ಕೊಟ್ಟು ತೊಗೊಂಡು. ದುಡ್ದು ಅದು ಹೆಂಗೆ ತೊಗೊಂಡ್ರಿ ಹೇಳ್ರಿ ಅದ್ರ ಬಗ್ಗೆ? ಅದನ್ನ ನಮ್ಮ ಹೆಂಡತಿ ದುಡ್ದು ಕಸಿ ತೊಗೊಂಡಿದ್ದೆ. ನಾನು ತೊಗೊಂಡಿದ್ದೆ ಅಂತ ಸುಳ್ಳು ಹೇಳೋಕ್ಕಾಗಲ್ಲ. ಯಾಕೆ ನೀವು ದುಡಿಲಿಲ್ಲ? ನಾವು ಬಂದಿದ್ದಿಲ್ಲ ಇನ್ನು ಆವಾಗ. ಮೊದಲೇ ಇಲ್ಲೇ ಇದ್ದಾಗ ನನ್ನ ಹೆಂಡತಿ ದುಡ್ದು ತೊಗೊಂಡಿದ್ದಾಳೆ. ತೊಗೊಂಡ್ರು. ನಾನು ಬಂದಿಂದ ನಾನು ಕುರಿ ಇದು ತೊಗೊಂಡು ಬಂದಿದ್ದೆ. ಆ ಕುರಿ ಮಾರಿ ಕಸ ನಾನು ಶೆಡ್ ನಾನು ಮನೆ ಮಾಡಿದ್ದೆ. ನಾನು ಕುರಿ ನೀವು ದುಡ್ದೊಳಗೆ ಕುರಿ ತೊಗೊಂಡ್ರಿ, ಆ ಕುರಿ ಮಾರಿ ಈ ಶೆಡ್ ಹಾಕೊಂಡ್ರಿ. ಈ ಹೊಲ ಇಲ್ಲ, ಹೆಂಗೆ ಮಾಡ್ತೀರಿ ಎಲ್ಲ ಜೀವನ? ಹೆಂಗೆ ಮಾಡಿದ್ರಿ? ದೇವ್ರು ಶಕ್ತಿ ಕೊಟ್ರೆ ಬಂದು ದುಡ್ಕೊಂಡು ತಿನ್ನೋದ್ರಿ. ಮತ್ತೆ ಏನು ಮಾಡೋದು? ಏನು ಗೌರ್ಮೆಂಟ್ನವರು, ಸರ್ಕಾರದವರು ಏನೇನೋ ಸ್ವಲ್ಪ ಸಹಾಯ ಮಾಡಿದ್ರಪ್ಪ ಅಂದರೆ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಅಷ್ಟೇ ದುಡ್ಕೊಂಡು ಹೋಗ್ಬಿಡ್ತೀರಿ ಅಷ್ಟೇ ಸರ್. ಮತ್ತೇನು ಮಾಡೋದು? ಈ ಕುರಿ ಹಟ್ಟಿ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ. ಇದೆಲ್ಲ ಕುರಿ ಬಗ್ಗೆ ಏನು ಸರ್, ಮೊದಲೇ ನಾನು 10-15 ಕುರಿ ಇದ್ವು. ಅದೇ ಕುರಿ ಮಾರಿ ಇದು ನನ್ನ ಹೆಂಡತಿ ಜಾಗ ತೊಗೊಂಡಿದ್ಲಲ್ಲ, ಅಲ್ಲಿ ನಮ್ಮ ಮನೆ ಇದ್ದಿಲ್ಲ, ಬೇರೆಯವ್ರ ಮನೇಲಿ ಇದ್ವಿ. ಹಾಗಾಗಿ ಮನೆ ನಮ್ದು ಒಂದು ಸ್ವಂತ ಮನೆ ಬೇಕಂತೇಳಿ ಕುರಿ ಮಾರಿ ಕಸ ಇದು ಮನೆ ಮಾಡಿಕೊಂಡೆ. ನಂತರ ಕುರಿ ಹೋದ್ವು. ಮತ್ತೆ ಹಾಗೆ ದುಡ್ಡಲ್ಲಿ ಒಂದು ಆಡು ತಗೊಂಡಿದ್ದೀನಿ. ಇದೇ ಒಂದು ಆಡ್ಲಿಂದ ಬೆಳೆಸ್ಬೇಕಂತ ಆಸೆ ಅಷ್ಟೇ. ಫಸ್ಟ್ ಎಷ್ಟು ಒಂದೇ ತೊಗೊಂಡಿದ್ರಿ? ಈಗ 1ರಿಂದ 4 ಆಗಿವೆ. ಎರಡು ಮರಿ ಆಗೈತ್ರಿ. 3 ಆಗಿದೆ. ಇಂಥಲ್ಲಿ ಇರ್ತಿರಲಿಲ್ಲ, ಭಯ ಆಗಲ್ಲ ನಿಮ್ಗೆ? ಭಯ ಯಾಕೆ ಸರ್? ಇಲ್ಲಿ ಎಲ್ಲ ಅಕ್ಕನವರು, ಮಾವನವರು ಅಂತ ಎಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ಇದ್ದಾರೆ. ಏನೇನು ಆಪತ್ತು ಬಂದರೆ ದೇವರೇ ಕಾಪಾಡೋದು. ಮತ್ತೆ ನಮ್ಮ ನಾಯಿ ಇದೆ. ಅವರು ಗುಡಿಸಲನ?
ಅವ್ರ ಮನೆ ಇದೆ ಸರ್, ಅವ್ರ ಸ್ವಂತ ಹೊಲ ಅದೇವ. ಹೊಲ ಅವ್ರ ಮನೆ ಕಟ್ಸ್ಕೊಂಡಾರ. ಹಾಂ, ಬಟ್ ನೀವು ಮನಿ ಇಲ್ಲ. ಮನೆ ಇಲ್ಲ. ಇದೇ ತಗಡಿನ ಮನೆ. ಹಾಂ, ತಗಡಿನ ಮನೆ. ತೋರಿಸಿರಿ ನಡ್ರಿ ನೋಡೋಣ ನಿಮ್ಮ ತಗಡಿನ ಮನೆ ನೋಡೋಣ ಬರ್ರಿ. ಎಷ್ಟು ಮಕ್ಕಳು ನಿಮ್ಗೆ? 3 ಮಕ್ಳು ಇದಾವೆ. 3 ಮಕ್ಕಳು. ಹಾಂ. ಈ ಗಂಡ ಏಂತಿ ಮತ್ತು 3 ಮಕ್ಕಳು. 3 ಗಂಡು ಹೆಣ್ಣನ? 2 ಗಂಡು ಮಕ್ಕಳು ಸರ್, ಒಬ್ರ ಹೆಣ್ಣು ಹುಡುಗಿ. ಹಾಂ ಹಾಂ. ತೋರ್ಸಿ ನಿಮ್ಮ ಮನೆ ಎಲ್ಲ ಹೆಂಗ್ ಕಟ್ಟಿದ್ರಿ, ಇದ್ರ ಕತೆ ಹೆಂಗಿತ್ತು ಅದೊಂದು ಸ್ವಲ್ಪ ಹೇಳ್ರಿ ಜರ್ನಿ. ಇದು ಎಲ್ಲ ಒಬ್ರಿಗೆ ಕೊಟ್ಬಿಟ್ಟಿದ್ದೆ ಸರ್, ಬೇಲಿದೆಲ್ಲ ಮೇಸ್ತ್ರಿ ಅವ್ರಿಗೆ ಕೊಟ್ಟಿದ್ದೆ ಸರ್. ಈಗ ಅವ್ರು 30,000 ಮಾಡ್ಯಾರ. ಹಾಂ, ಬಲಿಸು ಮೇಲೆ ತಗಡ್ಗೆಲ್ಲ ಅವ್ರು 30,000 ರೂಪಾಯಿ ಗುತ್ತಿಗೆ ಕೊಟ್ಟಿದ್ದು ಸರ್, ಅವ್ರು ಹಾಕೋಗ್ಯಾರ. ಇದೆಲ್ಲ ಸುತ್ತಾರ್ದ ಎಲ್ಲ ತಗಡ್ ತಂದು ನಾನೇ ಸ್ವಂತ ನಾನು ಮಾಡಿದ್ದೀನಿ. ನೀವೇ ಮಾಡಿರಿ? ಹಾಂ, ಬರುತ್ತೆ ನಿಮ್ಗೆಲ್ಲ ಮಾಡ? ಹಾಂ, ಮಾಡಿದ್ದೀನಿ ಸರ್. ನಾನು ಮೊದಲೆಲ್ಲ ಗ್ಯಾರೇಜಲ್ಲಿ ವರ್ಕ್ ಮಾಡ್ತಿದ್ದೆ ಸರ್, ಅದೇ ಟೆಕ್ನಿಕಿಂದ ಮಾಡಿದ್ದೀನಿ ಸರ್. ಭಾರಿ ಮಾಡಿರಪ್ಪ ತಗಡಿನ ಮನೆ. ಏನು ಸರ್, ಬಡ ಎಷ್ಟು ವರ್ಷ ಆಯ್ತು ಈಗ ತಗಡಿನ ಮನೆಯಲ್ಲಿ ಇರಕತ್ತಿ? ಇವಾಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಗುಡಿಸಲನಾ? ಗುಡಿಸಲಲ್ಲಿ ಗುಡಿಸಲ ಆ ಪಾಕಿರಲ್ಲ ಮುಂದೆ ಹಾಂ, ಅದೇ ಗುಡಿಸಲ್ದೊಳಗೆ ಇದ್ರಿ. ಈಗ ಸ್ವಲ್ಪ ರೊಕ್ಕ ದುಡ್ದದಕ್ಕೆ ಒಂದು ತಗಡ ಹಾಕೊಂಡಿರಿ. ಈ ರೊಕ್ಕ ದುಡಿಯೋದೇನ್ರಿ ಸರ್, ಇದ್ದು ಕುರಿ ಮಾರಿ ಕಸ ಮಾಡಿದ್ರಿ, ಹಾಕಿ ಮಾಡ್ಕೊಂಡಿರಿ. ಈಗ ಅವನು ಮಾರಿದ್ರಿ, ಮತ್ತೆ ಈಗ ಮತ್ತೆ ಹೆಚ್ಚು ಮಾಡ್ಬೇಕನ? ಈಗ ಹೆಚ್ಚು ಮಾಡ್ಬೇಕಂದ್ರೆ ಆಸೆ ಐತಿ ಸರ್, ಮತ್ತೆ ಏನು ಮಾಡೋದು, ಅದೇ ಒಂದು ಐತ್ರಿ ಸರ್. ಮತ್ತೆ ಏನೋ ದುಡ್ದು ಮತ್ತೆ ದುಡ್ಡು ಆದ್ರಪ್ಪ ಅಂದ್ರೆ ಮತ್ತೆ ಒಂದು ತಗೊಳ್ಳೋದಂಗೆ. ಏನಂದ್ರಲ್ಲ ನಿಮ್ಮ ಹೆಸರು? ಮಾಸಪ್ಪನ. ಮಾಸಪ್ಪಣ್ಣ. ಜಗಲಿ ಅದು ನಿಮ್ಮ? ಜಗಲಿ ಸರ್. ಹಾಂ, ಮಾಡೋದು ಜಾಗ ಸರ್ ಇದು ಜಗಲಿ. ಇದೇ ಜಗಲಿ? ಹಾಂ, ಇದೇ ಜಗಲಿ ಸರ್. ಹಾಂ ಹಾಂ ಹಾಂ. ಅದ್ಭುತ ಅಣ್ಣ. ಇಷ್ಟ ಇದರಲ್ಲಿ ನಿಮ್ಮ ಜೀವನ ನಡೆದೈತೆ. ಇದು ಗ್ಯಾಸ್ ಬಂದಿಲ್ಲ ನಿಮ್ಗೆ? ಏನಿಲ್ಲ ಸರ್, ನಮ್ಗೆ ಇನ್ನೂ ರೇಷನ್ ಕಾರ್ಡ್ ಸಹ ಆಗಿಲ್ಲ. ಇಲ್ಲಿಗೆ ಬಂದು 4 ವರ್ಷ ಆಯ್ತು ನಾನು. ನಮ್ಗೆ ಇನ್ನೂ ರೇಷನ್ ಕಾರ್ಡ್ ಇಲ್ಲ, ಏನಿಲ್ಲ. ಗೌರ್ಮೆಂಟ್ಲಿಂದ ಯಾವುದೇ ಸವಲತ್ತು ಇಲ್ಲ ನಮಗೆ. ಈ ಸ್ನಾನ ಹೌದು, ಈಗ ಇದೆಲ್ಲ ಆಯ್ತು, ಅಡಿಗೆ ಮಾಡ್ಕೋತೀರಿ, ಜಗಲಿ ಆಯ್ತಿದ. ಈಗ ಮಕ್ಕಳು ಇವಾಗ ಹೆಣ್ಣು ಹುಡ್ರು ಸಣ್ಣ ನೋಡೋದು, ನಾಳೆ ದಿವಸ ದೊಡ್ಡವ್ರು ಆಗ್ತಾರ. ಅದ್ರಾಗ ಅವಾಗೆಲ್ಲ ಅವ್ರು ಜಳಕ ಮಾಡ್ಲಿಕ್ಕೆಲ್ಲ ಎಲ್ಲ ವ್ಯವಸ್ಥೆ ಹೆಂಗ್ ಮಾಡಿರಿ? ಮಾಡಿವಿ ಸರ್, ಅಲ್ಲಿ ಜಳಕ ಮಾಡಕ್ಕೆ ಅಂತ ಮಾಡಿದ್ವಿ ಸರ್. ಹಾಗೆ ಸುಮ್ಮನೆ ಸಿಂಪಲ್ ಆಗಿ ಮಾಡಿದ್ವಿ ಸರ್. ಮತ್ತೆ ಇದು ಸ್ನಾನ ಮಾಡಕ್ಕೆ ಇಷ್ಟದಾಗೆ ಬಚ್ಚಲ್ಕೋಣಿ. ಹಾಂ, ಬಚ್ಚಲ್ಕೋಣಿ. ಏನ್ ಮಾಡೋದು ಸರ್, ಮತ್ತೆ ಬಡವರು ಇದೀವಿ, ಚಿಕ್ಕದಾಗಿ ಮಾಡ್ಕೊಂಡಿದ್ವಿ ಎಲ್ಲ ಇದರಲ್ಲೇ ಮಾಡ್ಕೊಳ್ಬೇಕಲ್ಲ. ಭಾರಿ ಇದ್ರಪ್ಪ. ಹುಡುಗರು ಎಷ್ಟು ವಯಸ್ಸಿನ ಹೋದವ್ರಿ? ಇಲ್ಲಿ ಅದ್ರ ಒಬ್ಬ 9 ವರ್ಷ ಸರ್, ಒಬ್ಬ 7 ವರ್ಷ, ಒಬ್ಬಕ್ಕೆ ಈಗ 1 ವರ್ಷ. ಇವ್ರು 2 ಗಂಡು, ಅದು ಪಾಪು ಐತೆ. ಈತ ಪ್ರಜ್ವಲ್ ಅಂತೇಳಿ ಸರ್, ಈತ ಪ್ರಶಾಂತ್ ಅಂತೇಳಿ. ಬಾಯ್. ಏನಪ್ಪ ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇದು ಕ್ಲಾಸು? 3ನೇ ಕ್ಲಾಸ್. ಏನು ನಿಮ್ಮ ಹೆಸರೇನು? ಪ್ರಶಾಂತ್. ನಿಮ್ಮ ಹೆಸರೇನಪ್ಪ? ಪ್ರಜ್ವಲ. ಶಾಲಿಗೆ ಹೋಗ್ತೀರಿ? ಇಲ್ಲ, ಹೋಗ್ತೀರಾ? ಎಷ್ಟನೇತ್ತು? 1ನೇತ್ತು? ಹಾಂ, 1ನೇ ಕ್ಲಾಸ್ ಸರ್. ಎಲ್ಲಿಗೆ ಹೋಗ್ತಾವ ಮಕ್ಕಳು ಓದ್ಲಿಕ್ಕೆ? ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾವ್ರು ಊರಾಗ. ಎಷ್ಟು ದೂರ ಆಗ್ತೈತಿ? 1 ಕಿಲೋಮೀಟರ್ ಒಳಗಾಗುತ್ತೆ ಸರ್. 1 ಕಿಲೋಮೀಟರ್ ಒಳಗೆ. ಇಲ್ಲಿಂದ ನಡ್ಕೊತ ಹೋಗ್ತಾರ? ಹಾಂ, ನಡ್ಕೊಂತ ಹೋಗ್ತಾರೆ. ಹುಡುಗರು ಹೋಗ್ತಾವ, ಸಣ್ಣ ಹುಡುಗರು? ಹಾಂ, ಹೋಗ್ತಾವ ಸರ್. ಅಲ್ಲ, ಸಿಟಿಯಲ್ಲಿ ಆದ್ರೆ ಬಸ್ಸಲ್ಲಿ ಆಟೋದಲ್ಲಿ ಹೋಗ್ತಾರ ಅವರು, 1 ಕಿಲೋಮೀಟರ್ 2 ಕಿಲೋಮೀಟರ್ ಇದ್ರೆ. ಈಗ ನಿಮ್ಮ ಮಕ್ಕಳು ಇಲ್ಲಿಂದ ನಡ್ಕೊತ ಹೋಗ್ತಾವ, ಇಲ್ಲಿಂದ ಮನೆಯಿಂದ ಹೊಲದಿಂದ? ಇಲ್ಲಿ ಮತ್ತೆ ಬಡವ್ರ ಮಕ್ಕಳು ಯಾರು ಕೇರ್ ಮಾಡೋಕೆ ಸರ್? ಬಡವ್ರ ಮಕ್ಕಳು ಯಾರು ಕೇರ್ ಮಾಡಲ್ಲ. ಮತ್ತೆ ನಾವಿದ್ರೆ ಹೋಗಿ ಬಿಟ್ಟು ಬರ್ತೀವಿ, ಇಲ್ಲ ಅಂದ್ರೆ ತಾವೇ ನಡ್ಕೊಂತ ಹೋಗ್ತಾರೆ. ಡೈಲಿ ನಡ್ಕೊತ ಹೋಗ್ತೀರಿ ನಿಮ್ಮ ಮನೆಯಿಂದ? ಚೆನ್ನಾಗಿರ್ತಾವ ಸ್ಕೂಲು? ಹಾಂ, ಏನಾಗ್ಬೇಕಂತ ಮಾಡಿರಿ? ಏನಾಗ್ಬೇಕಂತ ಮಾಡಿ ಓದಿ ಏನಾಗ್ಬೇಕಂತ ಮಾಡಿದೀಯಾ? ಪೊಲೀಸ್. ಪೊಲೀಸ್, ವೆರಿ ಗುಡ್. ಪೊಲೀಸ್ ಆಗ ಅಪ್ಪ ಅಮ್ಮಗೆ ನೆರಳಾಗ್ತೀಯ. ಹಾಂ, ಈ ಮನೆಯಲ್ಲಿ ಇದೆಯಲ್ಲ, ಭಯ ಆಗಲ್ಲ ಎಲ್ಲ? ಈಗ ನೋಡು, ಊರು ಅಲ್ಲಿದೆ. ಎಲ್ಲಿದೆ ಊರು? ನಿಮ್ಮೂರು ಅಲ್ಲಿದೆ. ಮತ್ತು ನೀವು ಅಡವಿಯಾಗಿರ್ತಿರಲ್ಲ, ಭಯ ಆಗಲ್ಲ? ಭಯ ಆಗಲ್ಲ. ಖುಷಿನಾ ಇಲ್ಲಿರಕ್ಕೆ? ಹೆಂಗ್ ಖುಷಿ ಹೇಳು? ಇಲ್ಲಿ ಎತ್ತು ಪತ್ತು ಆಕಳ ಗಿಡ ಅದಾವ, ಅದಕ್ಕೆ. ಎತ್ತು ಪತ್ತು ಆಕಳ ಗಿಡ, ಇದು ನೋಡೋ ಖುಷಿ ನಿಂಗೆ? ಓಕೆ, ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರ. ಇಲ್ಲಿ ಎತ್ತು ಆಕಳ ನಿಸರ್ಗ ನೋಡ್ತಾ ಬದುಕ್ಬೇಕನ್ನೋದು ಮಕ್ಕಳ ಆಸೆ, ಅವ್ರಿಗೆ ಎಂಜಾಯ್ ಅದು. ಇದೇ ನೋಡಿ ಸರ್ ನಮ್ಮ ಕುಟುಂಬ. ಇವರು ನಮ್ಮ ಹೆಣ್ಮಕ್ಳು. ನಮಸ್ತೆ ಅಕ್ಕ. ಆರಾಮದಿರಿ? ಆರಾಮದೇರಿ. ಏನಕ್ಕ ನಿಮ್ಮ ಹೆಸರು ಏನ್ರಿ? ಅನುಭವ. ಅನುಭವ. ಈಗ ಎಷ್ಟು ಜನ ಇರ್ತೀರಿ ಮನ್ಯಾಗ? ನಾವ್ 5 ಜನ ಇರ್ತೀವಿ. 5 ಜನ? 3 ಮಕ್ಳು 2 ಗಂಡ. ಈಗಂತ್ರ ತಗಡ್ ಹಾಕಿರಿ, ಮೊದ್ಲು ಎಲ್ಲಿದ್ರಿ? ಇಲ್ಲಿ ಗುಡ್ಸಲ್ ಹಾಕಿದ್ರಿ. ಗುಡ್ಸಲ್ ಸೋರೋದಕ್ಕ ಮತ್ತೆ ಇದನ್ನ ಕುರಿ ಮಾರಿ ಕಾಸ ಸೆಡ್ ಹಾಕಿದ್ರಿ. ಕುರಿ ಮಾರಿ ಶೆಡ್ ಹಾಕಂದ್ರಿ. ಅಲ್ಲ ನೋಡ್ರಿ, ಎಲ್ಲರ ಈಗ ಜಂತ ಮನಿ ಅಂತ ಹಾಕ್ತಾರ, ಇವೆಲ್ಲ ಇಲ್ಲ. ನಮ್ಗೇನು ಸೌಲಭ್ಯ ಇಲ್ರಿ, ಯಾರು ಹಾಕಲ್ರಿ ಇಲ್ದರಿಗೆ. ಇಂಥ ಕಾಡ್ನಾಗ ಇರ್ತಿರ್ಲ, ಅಂಜಿಕ್ ಬರಲ್ಲ? ಅಂಜಿಕೆ ಅಂದ್ರೆ ನಮ್ಗೆ ಇರೋದು ಎಲ್ಲಿ ಇರ್ಬೇಕ್ರಿ, ನಾವು ಇರ್ಲೇಬೇಕು. ಅಂಜಿಕೆ ಅಂತಪ್ಪ ಅಂದ್ರೆ ನಮ್ಗೆ ಇದ್ರೆ ನಾವ್ ಅಲ್ಲಿ ಊರಾಗ ಇರ್ತಿದ್ವಿ, ನಮ್ಗಿಲ್ಲ ನಾವ್ ಇಲ್ಲಿ ಇರ್ತೀವಿ.
ಹಾಂ ಈಗ ಒಂದು 2.5 ವರ್ಷದಿಂದ 15 ಕುರಿ ಮಾರಿ ಕಸ ಶೆಡ್ ಹಾಕಿದೆ ಸರ್. ಆದ್ರೆ ಏನ್ ಮಾಡೋದು ಸರ್, ಈಗೆಲ್ಲ 2 ವರ್ಷ ಆಗಿಲ್ಲ, ಆಗಲೇ ಹುಳ ತಿಂತಾ ಇದಾವೆ ಬಲಿಸ್ನ. ಇನ್ನು 1 ವರ್ಷ 2 ವರ್ಷ ಬರ್ಬೇಕಾದ್ರೆ ಇಲ್ಲಿ ಹುಳ ಹೌದು. ಇನ್ನು 1 ವರ್ಷ ಬರ್ಬೇಕಾದ್ರೆ ಬಾಳ ಏನದು ಈ ಯಾವ ಹುಳ ಇದು ತಿನ್ನೋದು? ಆ ಕಟ್ಟಿಗೆ ಹುಳ ಅಂತ ಇರುತ್ತೆ ಸರ್. ಅದು ಮತ್ತೆ ಕಟ್ಟಿಗೆದಲ್ಲ, ಬಡವರು ಮತ್ತೆ ಕಟ್ಟಿಗೆ ಇದು ಮಾಡ್ಕೊಂಡ್ವಿ ಈಗ ಸರ್. ಮತ್ತೆ ಒಳ್ಳೆ ಚೇಂಜ್ ಮಾಡ್ಬೇಕು. ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕು ಈ ಕಟ್ಟಿಗೆನೆಲ್ಲ? ಇದೇ 2-3 ವರ್ಷ ಬರ್ಬೇಕಾದ್ರೆ ಬಾಳ ಸರ್ ಇದು. ಮತ್ತೆ ದುಡ್ಡು ಇದ್ದವರು ಮನೆ ಕಟ್ಸ್ಕೊಂತಾರೆ, ನಮ್ಮಂತವ್ರಿಗೆ ಯಾರು ಹೆಲ್ಪ್ ಮಾಡಾಗಲ್ಲ. ಬಡವ್ರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಸರ್? ಇದ್ದವ್ರಿಗೆ ಆಗೋದು, ಇಲ್ದವ್ರಿಗೆ ಯಾರು ಆಗಲ್ಲ. ನಮ್ಮ ಕೈಯಲ್ಲಿ ಹೊಟ್ಟೆಯಲ್ಲಿ ಶಕ್ತಿ ಇರೋ ತನಕ ನಾವು ದುಡ್ಕೊಂಡು ತಿನ್ನೋದು. ಮುಂದೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕಲ್ತು ಏನಾದರೂ ಜಾಬ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ನಮ್ಗೆ ಒಳ್ಳೇದಾಗುತ್ತೆ. ನಿಮ್ಮ ಮಕ್ಕಳು ಆದಷ್ಟು ಬೇಗ ಓದಿ ದೊಡ್ಡವರಾಗಿ ನೌಕರಿ ತಗೊಂಡು ಅಪ್ಪ ಅಮ್ಮನ ನಿಮ್ಮನ್ನ ನೋಡ್ಕೊಳ್ಳಿ, ಅವರು ತಂದೆ ತಾಯಿ ನೋಡ್ಕೊಳ್ಳಿ ಅನ್ನೋದಕ್ಕಿಂತ ಅವರು ತಮ್ಮ ಭವಿಷ್ಯ ತಾವು ನೋಡ್ಕೊಂಡ್ರೆ ಸಾಕು ಸರ್. ನಮ್ಮಲ್ಲ ನೀವು ಇಷ್ಟು ಕಷ್ಟಪಡ್ತೀರಲ್ಲ ಈಗ ಮತ್ತೆ ಏನೋ ಕಷ್ಟ ಪಡ್ಬೇಕು ಸರ್. ಮಕ್ಳ ಸಲುವಾಗಿ ಅಲ್ಲ ಸರ್, ಮಕ್ಳು ಕಷ್ಟಪಟ್ಟು ಬೆಳೆಸಿದ್ರೆ ಮುಂದೆ ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ. ಇವಾಗ ನಡು ನೀರಲ್ಲಿ ಕೈ ಬಿಟ್ಟು ನಾವು ಹೋದ್ರಪ್ಪ ಅಂದ್ರೆ ಏನು ಮಕ್ಳಿಗೆ ಏನು ಮಾಡ್ಲಿಲ್ಲ ಅಂತ ಹಂಗೆ ಹೋದ್ರು ಅಂತ ಅನ್ಬಾರ್ದಲ್ಲ. ಸುಮ್ಮನೆ ಇವರು ಮಕ್ಕಳೆಲ್ಲ ಇಲ್ಲೇ ಕೆಳಗಡೆ ಮಲಗ್ತಾರ? ಕೆಳಗಡೆನೆ ಸರ್. ಮತ್ತೆ ನಮ್ದೇನು ಇದೆ ಸರ್, ಇಲ್ಲೆಲ್ಲ ಕೆಳಗಡೆನೆ ಮಲ್ಕೊಳ್ತೀವಿ ಸರ್. ಎಲ್ಲ ಮಕ್ಕಳು ಇಲ್ಲಿ ಒಂದು ಈ ಚಿಕ್ಕ ಮಗನ ಐತೆ ಇದ್ರಲ್ಲಿ ಹಾಕಿರ್ತೀವಿ ಸರ್. ಇದೇ ತೊಟ್ಲ? ಇದೇ ತೋಟ್ಲ. ಇದರಲ್ಲಿ ಮಲಸೋದು. ಒಂದ್ ಸೀರೆ ಹಿಂಗ್ ಕಡಿತು ಅಂತಂದ್ರೆ ಇದೇ ತೊಟ್ಲ ಆಗುತ್ತೆ. ಇದೇ ತೊಟ್ಲು ನೋಡ್ರಿ, ಇಷ್ಟು ಪಾಪಗೆಲ್ಲ ದೊಡ್ಡ ದೊಡ್ಡ ಮನಿ ಒಳಗ ಅವ್ರಿಗೆ ಸಪರೇಟ್ ತೊಟ್ಲನೇ ಇರ್ತಾವ. ನಿಮ್ಗೆ ಬಡವ್ರ ಮನೆಯಲ್ಲಿ ಇದೇ ತೊಟ್ಲ? ಬಡವ್ರ ಮನೇಲಿ ಇದೇ ತೊಟ್ಲ, ಇದೇ ಅಂಬಾರಿ ಸರ್ ನಮ್ಮ ಮಕ್ಕಳಿಗೆ. ಇದೇ ಅಂಬಾರಿ. ಮೊದಲ ಈಗ ಇಲ್ಲಿ ಬಂದಿರಲ್ಲ, ಅದ್ರದ್ದು ಜರ್ನಿ ಹೆಂಗಿತ್ತು? ಈಗ ಮೊದಲು ಇಂತಲ್ಲಿ ಬಂದ್ರಿ ಉಳ್ಕೊಂಡ್ರಿ, ಅದೆಲ್ಲ ಹೆಂಗಿತ್ತಪ್ಪ? ಹೆಂಗಂದ್ರೆ ಸರ್, ಮತ್ತೆ ನಾವು ಅವಾಗೆ ಬಂದ್ಬಿಟ್ಟಿವಿ ಸರ್. ನಮ್ಮ ಹೆಣ್ಮಕ್ಳು ಇಲ್ಲೇ ಇದ್ರು, ನಾವು ಅಲ್ಲಿ ನಮ್ಮ ಊರಲ್ಲಿ ಇದ್ವಲ್ಲ, ಈಗ ಬಂದ್ಬಿಟ್ವಿ. ಬರ್ಬೇಕಾದ್ರೆ ಒಂದು ಸ್ವಲ್ಪ ಕುರಿ ಹೊಡ್ಕೊಂಡ್ ಬಂದಿದ್ವಿ ಸರ್. ಮತ್ತೆ ಇದು ಬೇರೆಯವ್ರ ಮನೇಲಿ ಇದ್ವಿ ನಾವು. ಈ ತರ ಒಂದು ಆಪ್ ಹಳ್ಳದಲ್ಲಿ ಸಿಗುತ್ತವೆ, ಆಪ್ ಕೊಯ್ಕೊಂಬಂದು ಕಳಿಸಿ ಒಂದು 10-15 ದಿವಸ ಒಣಗಿಸಿದ್ವಿ ಸರ್. ಒಣಗಿಸಿ ಇವೆಲ್ಲ ಕಟ್ಟಿಗೆ ಒಣಗಿಸ್ಬೇಕು ಸರ್. ಒಣಗಿಸಿ ಮತ್ತೆ ಕಟ್ಟಿಗೆ ಇವೆಲ್ಲ ಕಡ್ಕೊಂಡು ಬಂದ್ವಿ ಸರ್. ಎಲ್ಲಿ? ಇಲ್ಲಿ ಕಾಡಲ್ಲಿ ಕಡ್ಕೊಂಡು ಬಂದು ಮತ್ತೆ ಗುಡಿಸ್ಲಿ ಹಾಕಿದ್ವಿ ಸರ್. ಇದೆ ಸರ್, ಹಾಗೆ ಸಿಂಪಲ್ ಆಗಿ ಹಾಕ್ಬೋದು, ನಾರ್ಮಲ್ ಆಗಿ ಹಾಕ್ಬೋದು, ಮತ್ತೆ ತುಂಬಾ ಚೆನ್ನಾಗಿನೂ ಹಾಕ್ಬೋದು. ಇದರಲ್ಲಿ ಇದ್ದಷ್ಟು ಶಾಂತಿ ಸುಖ ಅಂತ ದೊಡ್ಡ ಮನೇಲಿ ಇಲ್ಲ ಸರ್. ಯಾಕೆ ತಗಡಿನ ಮನೆಗೆ ಇದಾಗಲ್ಲ? ಅದು ಬ್ಯಾಸಿಗೆ ಬಂದ್ರೆ ತುಂಬಾ ಹೀಟ್ ಸರ್. ಇದು ಬ್ಯಾಸಿಗೆ ಇರ್ಲಿ, ಚಳಿ ಇರ್ಲಿ, ಮಳೆ ಇರ್ಲಿ, ಏನೇ ಇರ್ಲಿ ಸರ್, ಇದು ಬಹಳ ಕೋಲ್ಡ್ ಆಗಿರುತ್ತೆ ಸರ್. ತಂಪು ವಾತಾವರಣ, ತಂಪಾಗಿರುತ್ತೆ. ಏನು ಅಂತ ಬರೀ ಇದು ಅನ್ಸಲ್ಲ ಸರ್. ಇದೇ ಚೆನ್ನಾಗಿರೋದು. ಮೊದಲ ಕಾಲದಲ್ಲೆಲ್ಲ ನಮ್ಮಪ್ಪ ಅವರು ಎಲ್ಲ ಗುಡಿಸಲಲ್ಲಿ ಇದ್ರು ಸರ್ ನಮ್ಮೂರಲ್ಲಿ. ನಂತರ ಮತ್ತೆ ಸೆಡ್ ಅಂತಾರ ಇದು ಮಾಡಕತ್ತೀವಿ ಸರ್. ಇದು ಇದರಲ್ಲಿರೋ ಸುಖ ಅದರಲ್ಲಿ ಇಲ್ಲ ಅಂತೀರಿ? ಅದರಲ್ಲಿ ಇಲ್ಲ ಸರ್. ಇದರಲ್ಲಿ ಅಷ್ಟು ತಂಪ ಇದು ಬಹಳ ಒಳ್ಳೇದು ಸರ್. ಇದು ಯಾಕಂದ್ರೆ ಬ್ಯಾಸಿಗೆ ಬಂತಪ್ಪ ಅಂದ್ರೆ ಇದರಲ್ಲಿ AC ಬೇಡ, ಫ್ಯಾನ್ ಬೇಡ, ಏನು ಬೇಡ ಸರ್. ಇದು ನ್ಯಾಚುರಲ್ ಆಗಿ ಆರೋಗ್ಯ ಇರುತ್ತೆ ಸರ್. ತಗಡಿಂದ ಜಳ ಆಗುತ್ತೆ ಅಂತ ಫುಲ್ ಹೀಟ್ ಆಗುತ್ತೆ ಸರ್. ಅದು ನಾಯಿ ಕೂಡ ಸಾಕಿರಿ? ನಾಯಿ ಸಾಕಿದ್ವಿ ಸರ್. ಮತ್ತೆ ಕಾಡಲ್ಲಿ ಅಡವಿಲಿ ಇರ್ತೀವಿ ಸರ್, ಮತ್ತೆ ನಾಯಿ ಇರ್ಲೇಬೇಕಲ್ಲ ಸರ್. ಯಾರು ಇರಲ್ಲ ಇಲ್ಲಿ ಸುತ್ತಮುತ್ತ? ಯಾರು ಇರಲ್ಲ ಸರ್. ತಮ್ಮ ಬಾಳ್ಬೇಕು ತಾವು ಇರ್ತಾರೆ. ಏನ್ ಮಾಡ್ತೀರಿ? ಮತ್ತೆ ನಿಮ್ದು ಹೊಲ ಇಲ್ಲ ಅಂತೀರಿ, ಮನಿ ಇಲ್ಲ ಅಂತೀರಿ. ಮನಿ ಅಂತೂ ಆಗೈತಿ, ಇದು ಅಂತ ತಗಡಿಂದ ಸರಿಕೆ. ಈಗ ಮತ್ತೆ ನಿಮ್ ಕೆಲಸ ಏನ್ ಮಾಡ್ತೀರಿ? ಕೂಲಿ ಸರ್, ಕೂಲಿನೇ ಮಾಡೋದು. ಏನಕ್ಕೆ ಹೋಗ್ತೀರಿ, ಏನ್ ಮಾಡ್ತೀರಿ? ಹೊಲದಲ್ಲಿ ಏನು ಸಜ್ಜಿ ಕೊಯ್ಯಕ್ಕೆ, ಎಂತದ ಮಿಷನ್ ಹಾಕಕ್ಕೆ, ಎಂತದಕ್ಕೆ ಹೋಗ್ತೇವೆ ಸರ್. ಅಂತ ಹೋಗ್ತೀರಿ. ಓಕೆ. ಆದ್ರೂ ನಿಮ್ದು ಡೈರೆಕ್ಟ್ ಮೆಚ್ಚಲೇಬೇಕು ನಾವು. ಇಂತಲ್ಲಿ ಕಾಡ್ನ್ಯಾಗ ಅದಿರಲ್ಲ, ಅದೇ ಗ್ರೇಟ್. ಏನೇ ದೇವ್ರಿಗೆ ಕಾಪಾಡೋದು ಸರ್. ಮತ್ತೆ ಏನೋ ನಮ್ ಗೌರ್ಮೆಂಟ್ ಕಡೆಯಿಂದ ಏನೂ ಇಲ್ಲ, ಇರೋದನ್ನ ದುಡ್ಕೊಂಡು ತಿನ್ನೋದು ಸರ್. ಮತ್ತೆ ನಮ್ಗೇನು ಬಂದು ಇಷ್ಟು ವರ್ಷ ಆಯ್ತು ಅಂದ್ರೆ ನಮ್ಗೆ ಇನ್ನೂ ರೇಷನ್ ಕಾರ್ಡ್ ಆಗಿಲ್ಲ, ಏನೂ ಇಲ್ಲ. ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇಲ್ಲ ಸರ್. ನಾವು ರೇಷನ್ ಎಲ್ಲ ಆಧಾರ್ ಕಾರ್ಡ್ ಇದಾವ? ಆಧಾರ್ ಕಾರ್ಡ್ ಇದಾವೆ ಸರ್. ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಇದೆ ಸರ್. ಆಧಾರ್ ಕಾರ್ಡ್ ಇದಾವ, ವೋಟರ್ ID ಇದಾವೆ ಸರ್, ಪ್ಯಾನ್ ಕಾರ್ಡ್ ಅದಾವ. ರೇಷನ್ ಕಾರ್ಡ್ ಒಂದಿಲ್ಲ? ರೇಷನ್ ಕಾರ್ಡ್ ಇಲ್ಲ ಸರ್. ರೇಷನ್ ಕಾರ್ಡ್ ಇಲ್ಲ ಅಂತ ಮತ್ತೆ ಏನು ಮತ್ತೆ ಪಂಚಾಯತಿಯಲ್ಲಿ ಮಾಡ್ತಾ ಇಲ್ಲ ಸರ್. ಇವಾಗ ಏನು ಎಲ್ಲಾ ಕಡೆ ಕೇಳಿ ಎಲ್ಲ ಸಾಕಾಯ್ತು ಸರ್. ಏನು ರೇಷನ್ ಕಾರ್ಡ್ ಮಾಡ್ತಾ ಇಲ್ಲ ಒಟ್ಟ. ಓಕೆ ವೀಕ್ಷಕರೇ, ಈಗೇನು ವಿಡಿಯೋನ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದರೂ ನೋಡಿತು ಅಂತಂದ್ರೆ ದಯವಿಟ್ಟು ಇವರಿಗೆ ಈ ಯಾರು ವಲಯಕ್ಕೆ ಬರುತ್ತೆ ಇದು ಅದು ನನಗೆಲ್ಲ ಗೊತ್ತಿಲ್ಲ. ಬಟ್ ಇದನ್ನು ನೀವು ಗಮನಿಸ್ಕೊಳ್ಳಿ. ನಾನಂತೂ ಹೇಳೋದೇನೆಂದರೆ, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಶಿಡ್ಲಬಾವಿ ಗ್ರಾಮದಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನೀವು ನಡ್ಕೋತಾ
ಅಥವಾ ಮುಂದೆ ಬಂತು ಅಂದರೆ ಮೆಣದಾಳಿಗೆ ಹೋಗ್ತಕ್ಕಂಥ ಅಥವಾ ತಾವರಿಗೆರೆಗೆ ಹೋಗ್ತಕ್ಕಂಥ ರೂಟ್ನಲ್ಲಿ ಇವ್ರ ಮನೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ರೋಡ್ನಿಂದ ಒಂದು 100 ಮೀಟ್ರ್ ಅಂತರದಲ್ಲಿ ಬಂತಂದರೆ ಈ ಗುಡಿಸಲು ಮನೆ ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಾದ್ರು ನೋಡಿತು ಅಂದರೆ ಇವ್ರಿಗೆ ಒಂದು ರೇಷನ್ ಕಾರ್ಡು ಒಂದು ಆಯಿತು ಅಂತಂದ್ರೆ ರೇಷನ್ ಕಾರ್ಡು ಅಥವಾ ಇನ್ನೊಂದು ಯಾವುದಾದ್ರೂ ಯೋಜನೆ ಒಳಗೆ ಮನೆಗಳು ಅದಾವು. ನೀರಿಂದು ತುಂಬಾ ತೊಂದ್ರೆ ಸರ್, ನೀರಿಲ್ಲ ಸರ್. ಹೌದಲ್ಲ, ನೀರಿಂದ ಹೆಂಗ್ ಮಾಡ್ಕೊಂತೀರಿ? ನೀರು ಇವರು ಮೋಟ್ರ್ ಹೊಲದಲ್ಲಿ ಮೋಟ್ರ್ ಚಲೋ ಮಾಡಿದ್ರೆ ತೋಟಕ್ಕೆ ಹೋಗ್ತೀರಿ? ತೋಟಕ್ಕೆ ಹೋಗ್ಬೇಕು ಸರ್. ನಮಗೆ ನಾಳ ಇಲ್ಲ, ನೀರಿಲ್ಲ, ಕರೆಂಟ್ ಸದ್ಯ ಬೇರೆಯವ್ರ ಮನೆಯಲ್ಲಿ ತೊಗೊಂಡಿದೆ ಸರ್. ಏನು ವ್ಯವಸ್ಥೆ ಇಲ್ಲ. ಎಷ್ಟು ದೂರದಿಂದ ತಗೊಂಡಿರಿ? ಇಲ್ಲಿ ಒಂದು 100 ಮೀಟರ್ ಆಗುತ್ತೆ ಸರ್. ಅಲ್ಲಿ ಒಂದು ಮನೆ ಐತೆ ಅಂದ್ರೆ ಆ ಕಡೆ ಇದೆ ಸರ್. ಅಲ್ಲಿ ಒಂದು ಮನೆ ಆ ಕಡೆಯಿಂದ ತಗೊಂಡಿದೆ. ಅಲ್ಲಿಂದ ತಗೊಂಡಿರಿ? ಭಾರಿ ನಿಮ್ದು ಗ್ರೇಟ್. ಇಲ್ಲಿ ಹಾಕಿಂದ್ರಿ ನನ್ನ ಕಟ್ಟಿಗೆ ಕಂಬ ಹಾಕೊಂಡು ಇಲ್ಲಿ ಭಾರಿಯಪ್ಪ ನೀವು. ಅಣ್ಣ ನಮಸ್ಕಾರ. ಆರಾಮ? ಆರಾಮ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ. ನಿಮ್ಮ ಮಾಸಪ್ಪಗೆ ಏನಾಗ್ಬೇಕ್ರಿ? ಆತ ಅಳಿಯ. ಅಳಿಯ. ಏನ್ ಹೇಳ್ತೀರಿ? ಏನ್ ಹೇಳ್ತಂದ್ರೆ ಆತ ಎಲ್ಲ ಪಡಿಪಟ್ಲ ಬಿಟ್ಟು ಈಗ ಇಲ್ಲಿ ಜಗ ಹೊಡ್ಕೊಂಡ್ ಮೊದ್ಲು ಅಲ್ಲಿ ಬಜಾರ್ ಮನೆಗಿದ್ದ 2 ವರ್ಷ. ತಿಪ್ಪಲದ ಇಲ್ಲಿ ಒಂದು ಜಗ ಹಿಡ್ಕೊಂಡ ಕುರಿ ಪರಿ ಎಲ್ಲ ಮಾರಿ ಅಲ್ಲಿದ್ದ. ಅದು ಹೇಳ್ಬಾರ್ದ, ಬಜಾರ್ ಮನೆಗಿದ್ದು. ಮತ್ತು ಅವು ಕುರಿ ಎಲ್ಲ ಕಾಕಂದು ಈಗ ಕೂತ್ಕೊಂಡು ನಾಡ್ನ್ಯಾಗ ಎಲ್ಲ ಹೆಣ್ಣು ಹೊಟ್ಲ ಇಲ್ಲ. ಆಪಿಂದ ಇದಿರಾಗಿದ್ದಂತಲ್ಲ ಮತ್ತೆ ಎಲ್ಲ ಇದ್ದು ಇಲ್ಲಿ ಬಂದ. ಇದು ಆಪ್ ಇಲ್ಲಿ ಇದ್ರಾಗಿದ್ದ. ಇದ್ರಾಗ ಮಾಡ್ಕ್ಯಂದು ಎಲ್ಲ ಪಡಿಪಾಟ್ ಬಿಟ್ಲು. ಮತ್ತು ಅವರು ನಮಗೆ ಬೇಕಪ್ಪ ಅಂದ್ರೆ ಜಗ್ಯಾವು. ಮತ್ತು ಅದು ಬಿಟ್ಟು ಕೊಟ್ಟು ಇಲ್ಲಿ ಒಂದು ಜಗ ಹೊಡೆದ್ನ. ಆಮೇಲೆ ದುಡ್ಡು ಸ್ವಲ್ಪ ಇಟ್ಟುತ್ತ ನಮ್ಮ ಕಾಕರ ಮನ್ಯಾಗ ಕೊಟ್ಟಿದ್ದಾಗ ಇಲ್ಲಿ ಆಗ ಕೊಟ್ಟಿದ್ಲ. ಅಲ್ಲ ಕ್ರಾಸ್ಗೆ ಹೋಗಿ ದುಡಿದ್ರು ಇಟ್ಟಿದ್ಲು. ಇಟ್ಟು ಜಮ ಮಾಡ್ಕೊಂಡು ಅಲ್ಲಿ ನಮ್ಮ ನೆಮ್ಮರ ಆಗಿದ್ದ ನಮಗೆ ಸ್ವಲ್ಪ ನಮ್ಮ ಕಾಕನ ಮಗ. ಆಗ ಜಮ ಮಾಡಿ ಇಟ್ಟಿದ್ಲ. ಇಟ್ಟು ಆಕೆ ತಿಪ್ಪಲ್ ಮಾಡ್ಕೊಂಡು ಮತ್ತೆ ಇನ್ನು ಮಾಡ್ಕೊಂಡು ಈಗ ಇತ್ನು ಸ್ವಲ್ಪ ಕುರಿ ಎಲ್ಲ ಹಾಕೈತಿಲ್ಲ. ಅದ ಇವು ಕುರಿ ಊರು ಎಷ್ಟು ದೂರ ಐತ್ರಿ? ಇಲ್ಲೇ 1 ಕಿಲೋಮೀಟ್ರ್. ಇಲ್ಲೇ ದೂರ 1 ಕಿಲೋಮೀಟ್ರ್. 1 ಕಿಲೋಮೀಟ್ರ ಅಲ್ಲಿ ಊರಾಗ ಹಾಕತ್ತು. ಮತ್ತೆ ಏನ ಬಿಡ ಮತ್ತೆ ಅವ್ರು ಊರು ನೋಡಿ ಊರಾಗ ಬಿಟ್ಟು ಇಲ್ಲೇ ಅದಾರ ಅವರು. ಇಲ್ಲೇ ಬಂದ್ಬಿಟ್ಲ ನಮ್ಮ ಕಾಕ. ನಾವು ಮತ್ತೆ ಬಂದ್ಬಿಟ್ಲ. ನಿಮ್ದು ಎಲ್ಲ ಐತೆ ಮನಿ ರೀ? ಇಲ್ಲೇ ಐತಲ್ರಿ ಇದ ಮನೆ. ಇವು ಅಡ್ಡಿತ್ತ. ನಾವು ಬಂದೀನಿ ಈ ವರ್ಷ. ನಿಮ್ಮ ಮನೆ ತೋರ್ಸ್ಬಾರಿ ನೋಡೋಣ. ಅಡಿಯಾಗ ಮತ್ತೆ ಇಲ್ಲೇ ಇದೀನಿ. ಅಡಿವಾಗದಿರಿ? ಇಲ್ಲೇ ಮತ್ತೆ ಅಡಿಯಾಗ ಇದೆ. ಅಲ್ಲ ಮಾವಾಳಿ ಅಡಿವಾಗದಿರಿ? ಮತ್ತೆ ಏನ್ ಮಾಡ್ತ ಮತ್ತೆ ಏನಾರ ಮಾಡ ಏನಿಲ್ಲ. ಈಗ ಇಲ್ಲಿ ಮಾವನ್ ಬಂದ್ಬಿಟ್ಟ, ನಾನು ಬಂದ್ಬಿಟ್ಟು ಮತ್ತೀಗ. ಇವತ್ತು ನಾವು ಇಲ್ಲೇ ಇರ್ತೀವಿ ನಿಮ್ಮ ಜೊತೆಗೆ. ಬರ್ರಿ ಅಮ್ಮರಿ ಇರ್ರಿ. ಬೇಡ ಬರ್ರಿ ಅಮ್ಮರಿ ನೋಡ್ರಿ. ಮತ್ತೆ ಹಂಗಾರ ಬೇಕಾದಾಗ ಬಾ. ಬೇಕಾದಂಗ ಬೇಕಾದಾಗ ಮತ್ತೆ ಇಲ್ಲೇ ಕರೆಯೋ ಸೋಳ. ಅಯ್ಯ ಕರೆ ಸೋಳ ಬಾ. ತೋಟದ ಮನೆ ಐತೆ ಅಲ್ಲಿ ಸರಂತ ಮನೆ ಬಿಟ್ರ ಅಂದ. ಅದು ಮತ್ತೆ ಸೈಡ್ ನಾಯಿ ಪಾಯಿ ಇಲ್ಲ? ಇಲ್ಲ ನಾಯಿ ಇಲ್ಲ. ಗಾಡಿ ಸೈಡ್ ತಗದ್ನ. ಸೈಡ್ ತಗದಕ್ಕ ಒಂದು ಇದು ನಿಮ್ಮ ಮನೆ? ನಮ್ದ ನೋಡಿದ. ನೀವು ಹಾಕಿರಿನ? ಮತ್ತೆ ಏನ್ ಮಾಡಿದ್ ಮತ್ತೆ ಹಿಂದ ಮಾಡಿ ತಗಡೆ ನಿಮ್ದು ತಗಡ. ತಗಡ ಮುಂದ ಮತ್ತೆ ಕುಂದ್ರಕ್ಕೆ ಚಾಟ್ ಅದು ಲೀಟ್ ಆಗತ್ತ. ಎಲ್ಲಿ ಕೊಯ್ಕೊಂಡ್ ಬಂದಿರಿ ನಾ? ಇಲ್ಲೇ ಆದಾಗ ಕಾಲ್ಗುಂಜಿ ಒಂದು ವಾರದ ಕಾಲ್ಗುಂಜಿ ಕರ್ಕೊಂಬಂದು ಇವ್ ನಡಾಕಿ ಇವ್ ಕರ್ಕೊಂಬಂದು ಏನಿವು ಹಿಂಗ ಅಡ್ಡ ಬಡ್ಡ ಹಾಕಿ ಬಲಿಸೆ. ಎಲ್ಲಿ ಇರ್ತಾವ್ರಿ? ಕತಾಳಿ ಅಲ್ಲಿ ಇರ್ತಾವ, ಬೆಳೆದಿರ್ತಾವ ಅಲ್ಲಿ ಕತಾಳಿ ಹೂವು. ಮತ್ತು ಅವು ಅಲ್ಲಿ ಗೋಟನ ಬೆಳೆದಿರ್ತಾವು, ನಿನಗೇರಿ ಹೂವು. ಮತ್ತು ಗೋಟನಾಗ ಅವು ನೀವು ಬ್ಯಾಟ್ಲ್ ಬೆಳೆದಿರ್ತಾವ. ಎಲ್ಲ ಕಡ್ಕೊಂಬಂದು ಹಾಕಿರಿ. ಒಂದು ವಾರ ಗಟ್ಲೆ ಅವನ್ನ ಹಾಕಿ ಆಮೇಲೆ ಮತ್ತೆ ಹಾಪ್ಕೊಕ್ಕೆ ಮಂದು ಎಲ್ಲ ಮಾಡಿನಪ್ಪ ಬೇಯಿಸಿ ಅಡ್ಡ ಬಡ್ಡ ಕಟ್ಟಿ ಅವು ಒಂದಲ್ಲ ಎಲ್ಲ ಏನಪ್ಪ ಒಂದು ವಾರ ಆಗೈತೆ. ಒಂದು ವಾರ ಇದೇನಿದೆ ಎಲ್ಲ ಐತಲ್ಲ ನೆಲವ ಯಾರ ಮತ್ತೆ ಯಾವ ಬೆಕ್ ಬರ್ತಾವಲ್ಲ ಮ್ಯಾಲೆ ಇಟ್ಟಿರ್ತೀವಿ. ನೀವು ಮಾಡ್ರಿ? ನಾವು ಮಾಡಿ ಮತ್ತೆ ಎದರಿಂದ ಮಾಡ್ರಿ? ಹಗ್ಗ ಹಿಂಗೆ ಉರಿ ಬೇಡದ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಬಸಪ್ಪ. ಆತನ ಹೆಸರು ಅಳಿಯನ ಹೆಸರು ಮಾಸಪ್ಪ. ಮಾಸಪ್ಪ. ಇಬ್ರು ಅಪ್ಪನಾರ? ಅಪ್ಪನಾರಲ್ಲ, ಆತ ಮಾಸಪ್ಪ, ನಾನು ಬಸಪ್ಪ. ಇವ್ರು ಯಾರು? ನಮ್ಮ ಹೆಣ್ಮಕ್ಳು ಛತ್ರವ ಹಾಕಿ. ಛತ್ರವ ಅಕ್ಕ ನಮಸ್ಕಾರ. ಆರಾಮದೇವ? ಆರಾಮದೇವ್ರಿ. ಏನ್ ಮಾಡಕತ್ತೇವ? ರೊಟ್ಟಿ ಮಾಡಕತ್ತೀವಿ ನೋಡ್ರಿ. ಉಣಾಕ ರೊಟ್ಟಿ. ಕುಂದ್ರ
ಏನು ಸಜ್ಜಿ ರೊಟ್ಟಿ ಮಾಡ್ಯಾರ? ಮತ್ತೆ ಅವು ಯಾಕೆ ಇಂಥಲ್ಲಿ ಎದಿರಲ್ಲ ಹೆಂಗ ಇದು ನೋಡು ಊರಾಗೆಲ್ಲ ಅಲ್ಲಿ ಆರಾಮಾಗಿರ್ತೀರಿ, ಹುಳ ಉಪ್ಪಡಿ ಬರಲ್ಲ ಇಲ್ಲಿ. ಮತ್ತೆ ಏನ್ ಮಾಡಕ್ರಿ ದೇವ್ರಾಗೈತಿ ರೀ ಮತ್ತೆ ಏನ್ ಮಾಡಕ್ ಆ ದೇವ್ರ ಕಾಯ್ದ್ರೆ ಎಲ್ಲ ಅದು ನಾವು ಹುಳು ಬರ್ತಾವ ಅವು ಬರ್ತಾವ ಎಲ್ಲ ಬರ್ತಾವ್ರಿ. ಮತ್ತೆ ಈಗ ಏನ್ ನಡಿಯಾಗ ನಾವು ದೇವ್ರಾಗೈತಿ ದೇವ್ರ ಕಾಯ್ದ್ರೆ ದೇವ್ರ ಕಾಯ್ಕೊಡ ದೇವ್ರಾಗೈತಿ ರೀ. ಮತ್ತೆ ಒಂದೊಂದ್ಸಲ ಕರೆಂಟ್ ಇದ್ರ ಬ್ಯಾಟ್ರಿ ಚೆನ್ನಾದ್ರಿ ಕರೆಂಟ್ ಅಲ್ಕರ ಕುತ್ಕೊಂಡ್ಬಿಡೋದು ಕತ್ತ ಮನೆ ಏನೋ ಒಂದ್ ಮಾಡ್ತಂತ ಇಲ್ಲೇ ಮನೆ ಮುಂದನ ಇದು ಮಾಡ್ಕೊಂಡ್ರಿ ಚಪ್ರದಾಗ ಮುಂದ್ ಚಪ್ರದಾಗ ಅಡಿಗೆ ಮಾಡಕ್ ಯಾಕೆ ಒಳಗ್ ಮಾಡ್ಕೋಬೇಕ್ರಿ? ಒಳಗ ತಗಡ್ನಾಗ ಈಟ್ ಆಗತ್ರಿ ಅದು ಹೋಗಿ ಎಲ್ಲ ಮನೆ ತಿನ್ಬಿಡ್ತ್ರಿ. ಹಂಗಾಗಿ ಇಲ್ಲಿ ಹೊರಗೆ ಮಾಡಿ ಮಾಡ್ತೀರಿ. ಊಟ ಮಾಡ್ತಾಗ್ರಿ ಸಜ್ಜಿ ರೊಟ್ಟಿ ಮಾಡ್ರಿ? ಹ್ಞೂನ್ರಿ ಸಜ್ಜಿ ರೊಟ್ಟಿ ರೊಟ್ಟಿ ಹಾಕಂದ್ರ ಏನ್ ಮಾಡಿಲ್ರಿ ಒತ್ತಾಗೈತ್ರಿ ಕುರಿಗೆ ಹೋಗಿ ಬಂದಿವ್ರಿ. ನೀವು ಕುರಿ ಹೋಗ್ತೀರ? ಹ್ಞೂನ್ರಿ ಮತ್ತೆ ಕುರಿಗೆ ಹೋಗ್ರಿ ಇದು ಹೆಂಗ್ ಬರ್ತ್ರಿ? ಮತ್ತೆ ಇವ್ರು ಹೋಗಲ್ಲ? ಅವ್ರು ಹೋಗಲ್ರಿ ಮತ್ತೆ ಗಳಕ್ ಹೋಗ್ತಾರ್ರಿ. ಗಳಕ್ ಹೋಗ್ತಾರನ್ರಿ? ಮಕ್ಳು ಎಷ್ಟಮ್ಮ ನಿಮಗ? ಮಕ್ಳು 3 ಅದಾವ್ರಿ. ನಿಮೂ 3 ಮಕ್ಳು? 3 ಮಕ್ಕಳ್ರಿ. ಶಾಲಿಗೆ ಹೋಗ್ತಾರ ಅವರು? ಸಾಲಿಗೆ ಹೋಗ್ತಾವ್ರಿ. ಇಲ್ಲಿ ಇದೊಂದು ಗಾಲಿಯನ್ ಇದೈತಲ್ಲ ಅದೊಂದು ಒಂದ್ ಹೆಣ್ಣು ಐತಿ 2 ಹೆಣ್ಣು ಒಂದ್ ಬಾತ ಗಣಮಗ. ಒಬ್ಬ ಗಂಡ ಮಗ. ನಿಮಗೂ 2 ಹೆಣ್ಣು 1 ಗಂಡು? ಗಂಡು. ಭಾರಿ ಜೀವನ ಇಲ್ಲಿ. ಮತ್ತೆ ಇಂಥದ್ರಾಗ ಮಾಡ್ಬೇಕ್ರಿ ಜೀವನ. ಇಂಥದ್ರಾಗ ಫೋನ್ ಬಂತ ನೋಡೋದು. ಫೋನ್ ಬಂತ. ಬರ್ರಿ ವೀಕ್ಷಕರೇ ಊಟ ಮಾಡಮ್ ಬರ್ರಿ. ಊಟ ಮಾಡಮ್ರ? ಊಟ ಮಾಡ್ರಿ. ಊಟ ಮಾಡೋಣ? ಮಾಡ್ರಿ ಮಾಡ್ರಿ. ಮತ್ ನೀವು ಅಯ್ಯ ಏನ್ ಮಾಡ್ತೀರಿ? ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ. ಅವ್ರು ಜೋಳದ ರೊಟ್ಟಿ ಉಣ್ತಾರ್ರಿ. ನೀವು ಜೋಳದ ರೊಟ್ಟಿ ಮಂದಿನ? ಇಲ್ರಿ ಸಜ್ಜಿ ರೊಟ್ಟಿ ಮಂದಿ ನಾವು. ಹೌದಾನ? ನೀವು ಜೋಳದ ರೊಟ್ಟಿ ಮಂದಿರಿ? ನಮ್ ಕಡೆಗೆ ನಮ್ ಜೋಳದ ಅಡಿಗಿಲ್ಲ ಅವು ಮುಂಜೆ ಮುದ್ದಾಡ್ದ ತೋಡ್ತಾಕ ಸ್ವಲ್ಪ ತಡಕೆ ಅಂತ ನಮ್ಮ ಹಿಂದಡಿಗೆ ಮಾಡ್ಸುತ್ತ ನಾರು ನಮ್ ತೋಡ್ತಾಡಕವು ಹಿಂದಡಿಗೆ ಹಸ್ತಾಗ ಅವ್ 2 ದಿನ 4 ದಿನ 5 ದಿನ ಹೊಡಿತೀವಿ ನಾವು. ಚಾಪ ಮನೆ ಆಗದೀವ್ರಿ. ಅಲ್ಲಿ ಏನೋ ಮನೆ ಬಿದ್ದು ಎಲ್ಲ ಇದಾಗೈತ್ರಿ. ಸುಮ್ನೆ ಏನಪ್ಪ ಹುಡ್ರನ್ ಕಟ್ಕೊಂಡು ಮತ್ತೆ ಮನೆಗಿನ ಬಿದ್ರ ಎಲ್ಲ ಸುತ್ತೋಗೋದು ಅನ್ನೋದು ಅಡಿ ಸೇರಿ ಬಿಟ್ರಿ ಇವ್ರಿಗೆ. ಅಡಿ ಸೇರಿ ಇಲ್ಲಿ ಒಂದ್ 2 ದನ ಕಟ್ಕೊಂಡ್ ಜೋಳದ ರೊಟ್ಟಿ ಮಾಡಲ್ಲ ಒಟ್ಟ? ಜೋಳದ ರೊಟ್ಟಿ ಮಾಡಲ್ರಿ ನಾವು. ಇದಕ್ಕೆ ನಾವು ಸಜ್ಜಿ ರೊಟ್ಟಿ ನಮ್ಮೂರ ಅಡಿ ಇದ ಬೆಳೆದ್ರಿ ಇದನ್ನ ಮಾಡಿಬಿಡೋದು. ಜಾಸ್ತಿ ಸಜ್ಜಿ ಬೆಳಿತೀರಿ? ಹಂಗಾಗಿ ಸಜ್ಜಿ ರೊಟ್ಟಿ ಪುಂಡಪ್ಪಲ್ಲಿ ಅವು ಇರ್ತಾವ ಕಾಯಿಗಡ್ಡಿ ಹೊಲ್ದಾಗ ಬೇರೆ ಉಳ್ಳಿ ಹೆಸರು ತೊಗರಿ ಇಂಥವ್ ತಿಂತೀವ್ರಿ ನಾವು. ಕಾಯಿಪಲ್ಲೆ ಹಾಕಲ್ಲ? ಕಾಯಿಪಲ್ಲೆ ಹಾಕಾಗಲ್ರಿ ಬಾಳ. ಸಂತಿಗೆ ಹೋಗಿರಿಲ್ಲ? ಸಂತಿಗೆ ಹೋಗ್ರಿ. ಎಲ್ಲಿ ಹೋಗಿರಿ? ಕುಷ್ಟಿಗಿರಿ. ಕುಷ್ಟಿಗೆ? ಕುಷ್ಟಿಗಿರಿ ಕುಷ್ಟಿಗೆ ಹೋಗದ್ರಿ. ಮತ್ತೆ ಕುಷ್ಟಿಗೆ ಬೇಕಂದ್ರ ತಾರಗಿರಿಗೆ ಹೋಗ್ರಿ. ತಾರಗಿರಿಗೆ ಯಾವ ಗ್ಲೇಸ್ ಅಂತ ಇರ್ತ ಹೋಗೋದು ಮಡ್ಕೊಳ್ಳೋದು ಬರೋದು. ಇಷ್ಟೊತ್ತ ಐತಿ ನೋಡ್ರಿ. ಭಾರಿ ಇದ್ದೀವ. ನರ್ಕಿ ಕಟ್ಟಿ ಮತ್ತೆ ನರ್ಕಿ ಬಗ್ಗೆ ಹೇಳೋದು. ಯಾವಾಗ ಕಟ್ಟಿದೆ? ಯಾವಾಗ ಕಟ್ಟಿದೆ? ಇದ ವರ್ಷ ಕಟ್ಟಿದೆ. ಇದ ವರ್ಷ ಕಟ್ಟಿ ಅಲ್ಲ ಬಡ್ದು ಕಟ್ಟಿದೀವಿ. ಇಲ್ಲ ಬಾ ನೋಡಿ ಇಲ್ಲಿ ಇನ್ನ ಮನೆ ಮುಗಿ ಬರ್ರಿ. ಇನ್ನ ಭಾಳ ಐತಿ ರಿಪೇರಿ. ಭಾಳ ಐತಿ ಮತ್ತೆ ಇನ್ನ ಒಂದು 4 ದಿನ ಹಿಡಿತಾನೆ ಮಾಡ್ತಾನ. ಮತ್ತೆ ಬರೋಲ್ರಿ ಕಟ್ಟಿದತ್ತ. ನಿನ್ನೆ ಹಚ್ಚಿದ್ರಿ ಅದೇನೋ ನಾಳೆ